ಈ ಸರಣಿ ಬರೀ ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ಮಾತ್ರ ಅಲ್ಲ, ಜೊತೆಗೆ ಫ್ಯಾಬ್ ಫೋರ್ಗಳಲ್ಲಿ ಇಬ್ಬರಾದಂತಹ ವಿರಾಟ್ ಕೊಹ್ಲಿ ಹಾಗೂ ಜೋ ರೂಟ್ ನಡುವೆನೂ ಒಂದು ಕಾಂಟೆಸ್ಟ್ ಅಂದರೆ ತಪ್ಪಾಗಲಾರದು. ಎಂಥ ಅದ್ಭುತವಾದ ಇನ್ನಿಂಗ್ಸ್ ಆಡಿದ್ರು ಜೋ ರೂಟ್ ಅಂತೂ. ಲಿಟ್ರಲಿ ಬೇರೂರಿದ್ರು ಅಂದರೆ ತಪ್ಪಾಗೋದೇ ಇಲ್ಲ. 99 ನಾಟ್ ಔಟ್ ಆಗಿ ಉಳಿತಾರೆ. ಬಟ್ ನಾ ಕಾಂಟೆಸ್ಟ್ ಅಂತ ಅಂದೆ, ವಿರಾಟ್ ಅವರು 60ಕ್ಕೂ ಹೆಚ್ಚು ರನ್ಸ್ನ ಗಳಿಸ್ತಾರೆ. ಬಟ್ ಅವರೂ ಕೂಡ ನಿನ್ನೆ ಶತಕ ವಂಚಿತರಾದರು. ಒಂದು ಜೀವದಾನ ಸಿಕ್ಕಿತ್ತು. ಅದರ ವೆರಿ ನೆಕ್ಸ್ಟ್ ಬಾಲ್ ಮತ್ತೆ ಇನ್ನೊಂದು ರ್ಯಾಶ್ ಶಾಟ್ ಆಡುವಂಥ ಏನು ಪ್ರಯತ್ನ ಮಾಡಿದ್ರು, ಆ ಎಡ್ಜ್ನಿಂದಾಗಿ ಅವ್ರ ವಿಕೆಟ್ನ ಕಳ್ಕೊಂಡ್ರು. ಬಟ್ ಒಂದು ಶತಕ ನಾವೆಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ವಿರಾಟ್ ಕೊಹ್ಲಿಯಿಂದ, ಅದು ಬರಲಿಲ್ಲ. ಜೋ ರೂಟ್ ಅವರು ಕೂಡ ಅಷ್ಟೇ, ಆ ಒಂದು ರನ್ನಿಂದ ಅವರೇನು ನಾಟ್ಔಟ್ ಆಗಿ ಉಳ್ಕೊಂಡ್ರು. ಒಂದು ರನ್ನಿಂದ ಅವರೇನು ಶತಕ ವಂಚಿತರಾಗಿದ್ದಾರೆ. ಇದು ತುಂಬ ವರ್ಷಗಳ ಕಾಲ ಅವ್ರ ತಲೆಯಲ್ಲಿ ಕಾಡುತ್ತೆ, ಕೊರಿಯುತ್ತೆ. ಅವ್ರ ರಿಯಾಕ್ಷನ್ ಅಫ್ಕೋರ್ಸ್ ನಾವು ಗೆದ್ವಿ ಅನ್ನೋ ರೀತಿಯಲ್ಲಿ ಅಟ್ಕಿನ್ಸನ್ ಕಡೆ ನಡ್ಕೊಂಡು ಹೋದ್ರು ಅವರು ಸಂಭ್ರಮದಿಂದ. ಬಟ್ ಯಾವುದೇ ಬ್ಯಾಟರ್ಗಾಗಲಿ ಅದೊಂದು ತಲೆಯಲ್ಲಿ ಉಳ್ಕೊಳ್ಳುವಂಥ ವಿಷಯನೇ. ಬಟ್ ಎನಿವೇಸ್ ಸಮಬಲ ಸಾಧಿಸಿದ್ದಾರೆ. ಮುಂದಿನ ಪಂದ್ಯದಲ್ಲೂ ಇದೇ ಈ ಇಬ್ಬರು ದಿಗ್ಗಜ ಆಟಗಾರರು ಏನಿದ್ದಾರೆ, ಫ್ಯಾಬ್ ಫೋರ್ ಅಂತ ನಾವೇನು ಕರಿತೀವಿ, ಸ್ಮಿತ್, ವಿಲಿಯಮ್ಸನ್, ವಿರಾಟ್ ಕೊಹ್ಲಿ ಹಾಗೂ ಜೋ ರೂಟ್, ಅವರಲ್ಲಿ ಇಬ್ಬರು ಈ ಒಂದು ಸರಣಿಯಲ್ಲಿ ಆಡ್ತಾ ಇರೋದ್ರಿಂದ ಅವರ ಮಧ್ಯನೂ ಒಂದು ಕಾಂಟೆಸ್ಟ್ ಅಂತ ಕರಿಬಹುದು. ಸಮಬಲ ಆಗಿರುವಂಥ ಈ ಕಾಂಟೆಸ್ಟ್ನ ತಮ್ಮ ತಂಡಕ್ಕೆ ಟ್ರೋಫಿ ಅಂದರೆ ಸರಣಿಯನ್ನು ತಂದುಕೊಡೋರು ಯಾರು ಅಂತ ನೋಡಬೇಕು. ವಿರಾಟ್ ಕೊಹ್ಲಿನ, ಜೋ ರೂಟಾ ಅಂತ. ಮುಂದಿನ ಪಂದ್ಯಕ್ಕೋಸ್ಕರ ಕಾಯಲೇಬೇಕಾಗತ್ತೆ. ಭಾನುವಾರ ಈ ಒಂದು ಪಂದ್ಯಕ್ಕೆ ವೇದಿಕೆ ಸಜ್ಜಾಗಲಿದೆ. ಅಲ್ಲಿ ತನಕ ನಾವು ಕಾಯಲೇಬೇಕಾಗತ್ತೆ. 1-1 ಈಚ್ 2-1 ಮಾಡಿ ಸರಣಿಯನ್ನು ಯಾರು ಗೆಲ್ತಾರೆ ಅಂತ ನೋಡಬೇಕು. ಇಂಗ್ಲೆಂಡ, ಭಾರತನ? ಭಾನುವಾರ ತನಕ ಕಾಯೋಣ.